ಹಾಯ್ ಫ್ರೆಂಡ್ಸ್, ಇವಾಗ ನಾನು ನಿಮ್ಮ ಶಿವಕುಮಾರ್ ಅಂತಂದ್ಬಿಟ್ಟು ಕಿಚನ್ ಕಿಂಗ್ ಅಂತಂದು ಇವಾಗ ನಾನು ಮಾಡ್ತಾ ಇರೋದು ಹೋಟೆಲಿಗೆ ಅಂದ್ಬಿಟ್ಟೆ ಚೂರುಮರಿ. ಉತ್ತರ ಕರ್ನಾಟಕದಲ್ಲಿ ಮಾಡೋ ಚೂರುಮರಿ ಹೆಂಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಜೀರಿಗೆ ಸಾಸಿವೆ ಹಾಕ್ಬೇಕು. ಆಮೇಲೆ ಕರಿಬೇವು ಹಾಕಿದ್ದೀನಿ. ಅದು ಚೆನ್ನಾಗಿ ಇದಾಗಬೇಕು. ಹಂಗೆ ಬಂದುಬಿಟ್ಟು ಬೆಳ್ಳುಳ್ಳಿ ಜಜ್ಕೋಬೇಕು. ಚೆನ್ನಾಗಿ ಜಜ್ಕೊಂಬಿಟ್ಟು ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಲೈಟಾಗಿ ಕೆಂಪಗೆ ಆಗಬೇಕು. ನೋಡ್ತಾ ಇರಿ, ಅದೇ ಥರ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಕೆಂಪಗೆ ಆಗಬೇಕು. ನೋಡಿ, ಸಂಜೆ ಆಗಿದೆ, ಚಳಿಯಾಗಿದೆ. ಸ್ವಲ್ಪ ಲೈಟಾಗಿ ಬೆಳ್ಳುಳ್ಳಿ ಇದೆಯಲ್ಲ ಕೆಂಪಗೆ ಆಗಬೇಕು. ಇಲ್ಲಿ ಇದು ಬೇಯ್ತಾ ಇರುತ್ತೆ. ಸ್ವಲ್ಪ ಹಾಗೆ ಚೂರುಮರಿ ಹತ್ರ ಹೋಗೋಣ. ಇದು ಚೂರುಮರಿ. ಇದಕ್ಕೆ ಅರಿಶಿಣ ಪುಡಿ, ಉಪ್ಪು, ಖಾರ ಚೂರುಮರಿ ಮೇಲೆ ಹಾಕೋದು. ಹಾಕ್ಬಿಟ್ಟು ಇಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಇವಾಗ ಎಣ್ಣೆ ಕಾದಿರುತ್ತೆ, ಎಲ್ಲ ಕೆಂಪಗಾಗಿರುತ್ತೆ, ಬೆಳ್ಳುಳ್ಳಿ ಅದೆಲ್ಲ. ನೋಡೋಣ ಬನ್ನಿ. ನೋಡಿ, ಫುಲ್ಲು ಡ್ರೈ ಆಗಿದೆ. ಇದನ್ನು ತೊಗೊಂಡ್ಬಿಟ್ಟು ನೋಡಿ ಹಿಂಗೆ ಇದೇ ಥರ ತೊಗೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಇದೇ ಥರ ಈ ಚೂರುಮರಿ ಎಲ್ಲ ಹಾಕಿದೆಯಲ್ಲ ಇದನ್ನು ಹಿಂಗೆ ಸೈಡಲ್ಲಿ ಉಯ್ಬೇಕು. ಎಣ್ಣೆ ಹಿಂಗೆ ಊದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇವಾಗ ಕಲಿಸ್ಬೇಕು ಚೆನ್ನಾಗಿ. ಇದನ್ನು ಕಲಿಸೋದು ನೋಡಿ ಈ ಥರ ಬಿಸಿಯಾಗಿರಬೇಕು. ಸಂಜೆ ಟೈಮಲ್ಲಿ ಚೆನ್ನಾಗಿರೋ ಕಲಿಸ್ಬೇಕು. ಎಲ್ಲ ಕೈಯಿಂದ ಚೆನ್ನಾಗಿ ಕಲಿಸಿದ್ದೀನಿ. ಇವಾಗ ಸಕ್ಕರೆ ಪುಡಿ ಹಾಕ್ಬೇಕು ಮೇಲೆ. ಇವಾಗ ನೋಡಿ ಹಾಕ್ತಾಯಿದ್ದಾನೆ ನಮ್ಮ ಫ್ರೆಂಡ್. ನಿಮಗೆ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಕಪ್ಪ. ಚೆನ್ನಾಗಿ ಎಲ್ಲ ಕಡೆ ಹಾಕಿ. ಇವನು ಅದೇ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಮುಗೀತು.